ಬನ್ನಿ, ಇವತ್ತು ನಾವು ಸುಮಂತ್ ಅನ್ನೋ 14 ವರ್ಷದ ಹುಡುಗನ ನಿಗೂಢ ಸಾವಿನ ಕೇಸ್ ಬಗ್ಗೆ ಮಾತಾಡೋಣ. ಅಸ್ಲಿಗೆ ನ್ಯಾಯ ಸಿಗೋದಕ್ಕೆ ಅಡ್ಡ ಆಗ್ತಿರೋ ಆ ಫೋರೆನ್ಸಿಕ್ ಪ್ರಶ್ನೆಗಳು ಯಾವುವು ಅದನ್ನೊಮ್ಮೆ ನೋಡ್ಕೊಂಡು ಬರೋಣ. ಜನವರಿ 14 ಆ ದಿನ ಸುಮಂತ್ ಬೆಳಿಗ್ಗೆ ಪ್ರಾರ್ಥನೆಗೆ ಅಂತ ಹೊರಟಿದ್ದ. ಆದರೆ ಆ ದಿನಚರಿ ಒಂದು ದೊಡ್ಡ ದುರಂತಕ್ಕೆ ತಿರುಗುತ್ತೆ. ಅವನ ಶವ ದಾರಿಯಲ್ಲಿದ್ದ ಒಂದು ಬಾವಿಯಲ್ಲಿ ಸಿಗುತ್ತೆ. ಇದು ಅವನ ಕುಟುಂಬಕ್ಕೆ, ಅಕ್ಕಪಕ್ಕದವರಿಗೆ ದೊಡ್ಡ ಆಘಾತವನ್ನೇ ಕೊಡ್ತು. ಜೊತೆಗೆ ಉತ್ತರವೇ ಸಿಗದಂತಹ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿತು. ಸೊ ಎಲ್ಲರ ತಲೆಯಲ್ಲೂ ಇದ್ದ ಒಂದೇ ಒಂದು ಪ್ರಶ್ನೆ, ಇದು ಬರೀ ಆಕ್ಸಿಡೆಂಟಾ ಅಥವಾ ಯಾರಾದ್ರೂ ಮಾಡಿದ್ದ ಕೊಲೆನಾ? ಆ ಬಾವಿ ಹತ್ರ ನಿಜಕ್ಕೂ ಏನಾಗಿತ್ತು ಸುಮಂತಿಗೆ? ಕೇಸ್ ತನಿಖೆಗೆ ಅಂತ ಪೊಲೀಸರು 4 ಟೀಮ್ಗಳನ್ನೇನೋ ರಚಿಸಿದ್ರು. ಆದರೆ 2 ತಿಂಗಳು ಕಳೆದ್ರೂ ತನಿಖೆ ಒಂದಿಂಚು ಮುಂದೆ ಹೋದಾಗೆ ಕಾಣ್ತಿಲ್ಲ. ಇದರಿಂದ ಸಹಜವಾಗಿಯೇ ಜನರಿಗೆ ಸಿಕ್ಕಾಪಟ್ಟೆ ಬೇಸರ, ಆಕ್ರೋಶ ಶುರುವಾಗಿದೆ. ಈಗ ಸದ್ಯಕ್ಕೆ ಕೇಳಿಬರ್ತಿರೋ ಮಾತೇನು ಅಂದ್ರೆ, ಇಡೀ ತನಿಖೆ ಒಂದೇ ಒಂದು ವರದಿಗಾಗಿ ಕಾಯ್ತಾ ನಿಂತಿದೆ ಅಂತ. ಅದೇ FSL ರಿಪೋರ್ಟ್, ಅಂದ್ರೆ ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ವರದಿ. ಈ ರಿಪೋರ್ಟ್ ಬಂದ್ರೇನೆ ಕೇಸ್ಗೆ ಒಂದು ದಾರಿ ಸಿಗೋದು ಅಂತ ಹೇಳಲಾಗ್ತಿದೆ. ಆದರೆ ಈ FSL ರಿಪೋರ್ಟೇ ಈ ಕೇಸಿನ ಅಸಲಿ ಕೀಳಿಕೇನಾ? ಇಲ್ಲ, ಇಡೀ ವಾದವನ್ನೇ ಬುಡಮೇಲು ಮಾಡುವಂಥ ಒಂದು ಸ್ಫೋಟಕ ಮಾಹಿತಿಯನ್ನ ಒಬ್ಬ ತಜ್ಞ ಫೊರೆನ್ಸಿಕ್ ಡಾಕ್ಟರ್ ಹೊರಹಾಕಿದ್ದಾರೆ. ಇವರೇ ಡಾಕ್ಟರ್ ಶುಭಾಕರ್, ಒಬ್ಬ ಫೊರೆನ್ಸಿಕ್ ತಜ್ಞರು. ಅವರ ಪ್ರಕಾರ ಪೊಲೀಸರು ಈ ಕೇಸ್ನಲ್ಲಿ FSL ರಿಪೋರ್ಟ್ ಮೇಲೆ ಇಟ್ಟಿರೋ ಗಮನ ಇದೆಯಲ್ಲ, ಅದು ತಪ್ಪು. ಈ ರೀತಿಯ ಪ್ರಕರಣದಲ್ಲಿ FSL ರಿಪೋರ್ಟ್ನ ಪಾತ್ರನೇ ಬೇರೆ, ಅದನ್ನ ತಪ್ಪಾಡಿ ಅರ್ಥ ಮಾಡ್ಕೊಳ್ಳಲಾಗಿದೆ ಅಂತ ಅವರು ಹೇಳ್ತಾರೆ. ಅವರ ಮಾತಲ್ಲೇ ಹೇಳೋದಾದ್ರೆ, ಇಲ್ಲಿ FSL ರಿಪೋರ್ಟ್ ಹೀರೋ ಅಲ್ಲ. ಈ ತನಿಖೆಗೆ ದಾರಿ ತೋರಿಸಬೇಕಾಗಿರೋದು ಕೇವಲ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾತ್ರ. ನೋಡಿ, ಇದು ಎಷ್ಟು ಸ್ಪಷ್ಟವಾಗಿದೆ ಅಲ್ವಾ? ಅವರ ಪ್ರಕಾರ ಪೋಸ್ಟ್ ಮಾರ್ಟಮ್ ವರದಿಯೇ ಪೊಲೀಸರಿಗೆ ಗೈಡ್ ಆಗ್ಬೇಕಿತ್ತು. ಹಾಗಾದ್ರೆ ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮತ್ತೆ FSL ರಿಪೋರ್ಟ್ಗಿರೋ ವ್ಯತ್ಯಾಸವಾದ್ರೂ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ವ್ಯಕ್ತಿ ಸತ್ತಿದ್ದು ಹೇಗೆ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡುತ್ತೆ. ಅಂದ್ರೆ ನೀರಿನಲ್ಲಿ ಮುಳುಗ್ಯಾ, ಗಾಯದಿಂದಲಾ ಅಂತ. ಆದರೆ FSL ರಿಪೋರ್ಟ್ ದೇಹದಲ್ಲಿ ವಿಷ, ಡ್ರಗ್ಸ್ ಏನಾದ್ರೂ ಇತ್ತಾ ಅನ್ನೋದನ್ನ ಮಾತ್ರ ಹೇಳುತ್ತೆ. ಸೊ ಇಲ್ಲಿ ಅಸಲಿ ವಿಷಯ ಇರೋದೇ ಇಲ್ಲಿ. ಒಬ್ಬ ವ್ಯಕ್ತಿ ಜೀವಂತವಾಡಿ ನೀರಲ್ಲಿ ಮುಳುಗಿ ಸಾಯೋದಕ್ಕೂ, ಸತ್ತ ಮೇಲೆ ಅವರ ದೇಹವನ್ನ ನೀರ್ಗಾಕೋದಕ್ಕೂ ಫೊರೆನ್ಸಿಕ್ ಸೈನ್ಸ್ ಪ್ರಕಾರ ಅಜಗಜಾಂತರ ವ್ಯತ್ಯಾಸ ಇದೆ. ಅದೇನೆಂದು ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಯಾರಾದ್ರೂ ಜೀವಂತವಾಗಿ ನೀರಲ್ಲಿ ಮುಳುಗಿದ್ರೆ ಅದು ಸುಮ್ಮನೆ ಆಗೋ ಘಟನೆ ಅಲ್ಲ. ಅದು ಬದುಕೋಕೆ ನಡೆಸೋ ಒಂದು ಹತಾಶ ಹೋರಾಟ. ಆ ಹೋರಾಟದ ಕುರುಹುಗಳು ದೇಹದ ಒಳಗೆ ಮತ್ತು ಹೊರಗೆ ಸ್ಪಷ್ಟವಾಗಿ ಕಾಣಿಸ್ತವೆ. ಡಾಕ್ಟರ್ ಶುಭಾಕರ್ ಪ್ರಕಾರ ಈ ಪ್ರಕ್ರಿಯೆ ತುಂಬಾನೇ ವೇಗವಾಗಿ ಮತ್ತು ಆಘಾತಕಾರಿಯಾಗಿ ನಡೆಯುತ್ತೆ. ಮೊದಲು ವ್ಯಕ್ತಿ ಗಾಬರಿಯಿಂದ ನೀರಿನ ಮೇಲೆ ಕೈಕಾಲು ಬಡಿಯುತ್ತಾನೆ. ಆಮೇಲೆ ಉಸಿರಾಡೋ ಪ್ರಯತ್ನದಲ್ಲಿ ನೀರನ್ನೇ ಶ್ವಾಸಕೋಶಕ್ಕೆ, ಹೊಟ್ಟೆಗೆ ಎಳೆದುಕೊಳ್ತಾನೆ. ಆಕ್ಸಿಜನ್ ಇಲ್ಲದೆ ಪ್ರಜ್ಞೆ ತಪ್ಪುತ್ತೆ. ಕೊನೆಗೆ ಮೆದುಳು ಕೆಲಸ ಮಾಡೋದನ್ನ ನಿಲ್ಲಿಸಿ ಸಾವು ಸಂಭವಿಸುತ್ತೆ. ಹಾಗಾದ್ರೆ ಜೀವಂತವಾಗಿ ಮುಳುಗಿದ್ರೆ ಏನೆಲ್ಲ ಕುರುಹುಗಳು ಸಿಗುತ್ತೆ? ಮುಖ್ಯವಾಗಿ ಬಾಯಿ ಮತ್ತು ಮೂಗಿನಲ್ಲಿ ಒಂದು ರೀತಿ ಬಿಳಿ ನೊರೆ ಬಂದಿರುತ್ತೆ. ಯಾಕಂದ್ರೆ ಶ್ವಾಸಕೋಶದಲ್ಲಿ ನೀರು ಮತ್ತು ಗಾಳಿ ಮಿಕ್ಸ್ ಆಗಿರುತ್ತೆ. ಜೊತೆಗೆ ಶ್ವಾಸಕೋಶಗಳು ನೀರಿನಿಂದ ತುಂಬಿ ಒಂದು ಬಲೂನ್ ಥರ ಭಾರ ಆಗಿರುತ್ತೆ. ಹೊತ್ತೆಯಲ್ಲೂ ನೀರು ಸಿಗುತ್ತೆ. ಇವೆಲ್ಲ ಸ್ಪಷ್ಟವಾದ ಸಾಕ್ಷಿಗಳು. ಸರಿ, ಇದಾಯ್ತು ಜೀವಂತವಾಗಿ ಮುಳುಗಿದ್ರೆ ಏನಾಗತ್ತೆ ಅನ್ನೋದು. ಒಂದು ವೇಳೆ ಆ ವ್ಯಕ್ತಿ ನೀರಿಗೆ ಬೀಳಕ್ಕೂ ಮೊದಲೇ ಸತ್ತಿದ್ರೆ ಆಗ ಪರಿಸ್ಥಿತಿ ಪೂರ್ತಿ ಬೇರೆ ಇರುತ್ತೆ. ಇದು ಆಕ್ಸಿಡೆಂಟ್ ಅಲ್ಲ, ಬೇರೇನೋ ನಡೀತಾ ಇದೆ ಅನ್ನೋದಕ್ಕೆ ಸುಳಿವು ಕೊಡುತ್ತೆ. ಸತ್ತ ಮೇಲೆ ದೇಹವನ್ನ ನೀರಿಗೆ ಹಾಕಿದ್ರೆ ಏನಾಗುತ್ತೆ? ಆಗ ದೇಹ ಬದುಕೋಕೆ ಹೋರಾಟ ಮಾಡಲ್ಲ. ಹಾಗಾಗಿ ಉಸಿರಾಟದಂತಹ ಯಾವುದೇ ಪ್ರಕ್ರಿಯೆಗಳು ನಡೆಯಲ್ಲ. ಇದರಿಂದ ದೇಹದೊಳಗಿನ ಕುರುಹುಗಳು ಕೂಡ ಸಂಪೂರ್ಣ ಭಿನ್ನವಾಗಿರುತ್ತೆ. ಅಂದ್ರೆ ಆಗ ಬಾಯಿ ಮೂಗಿನಲ್ಲಿ ಯಾವುದೇ ನೊರೆ ಇರೋದಿಲ್ಲ. ಯಾಕಂದ್ರೆ ಉಸಿರಾಟವೇ ಇಲ್ದಲೆ ನೀರು ಮತ್ತು ಗಾಳಿ ಮಿಕ್ಸ್ ಆಗೋಕೆ ಸಾಧ್ಯನೇ ಇಲ್ಲ. ಶ್ವಾಸಕೋಶಗಳು ಕೂಡ ನೀರಿನಿಂದ ತುಂಬಿ ಭಾರ ಆಗಿರಲ್ಲ. ಹೌದು, ಸ್ವಲ್ಪ ನೀರು ಶ್ವಾಸಕೋಶದ ಒಳಗೆ ಹೋಗಿರ್ಬೋದು, ಆದರೆ ಅದು ದೊಡ್ಡ ಪ್ರಮಾಣದಲ್ಲಿರಲ್ಲ. ಸೊ ಈ ನೊರೆ ಇಲ್ಲ ಅನ್ನೋದೇ ಸಾವಿಗೆ ಕಾರಣ ಮುಳುಗುವಿಕೆ ಅಲ್ಲ ಅನ್ನೋದಕ್ಕೆ ಒಂದು ದೊಡ್ಡ ಸಾಕ್ಷಿ. ಆದ್ರೆ ಸುಮಂತ್ ಕೇಸ್ನ ವರದಿಗಳಲ್ಲಿ ಶ್ವಾಸಕೋಶದಲ್ಲಿ ಸ್ವಲ್ಪ ನೀರಿತ್ತು ಅಂತ ಹೇಳಲಾಗಿದೆ. ಇದರ ಅರ್ಥ ಏನು? ಡಾಕ್ಟರ್ ಶುಭಾಕರ್ ವಿವರಿಸೋ ಹಾಗೆ, ಸತ್ತ ದೇಹವನ್ನ ನೀರಿಗಾಕಿದ್ರೂ ಕೂಡ ಸ್ವಲ್ಪ ನೀರು ತಾನಾಗಿಯೇ ಶ್ವಾಸಕೋಶಕ್ಕೆ ಹೋಗ್ಬೋದು. ಅದಕ್ಕೆ ಇಲ್ಲಿ ನೀರು ಇದೆಯೋ ಇಲ್ವೋ ಅನ್ನೋದಕ್ಕಿಂತ ಆ ನೊರೆ ಇದೆಯೋ ಇಲ್ವೋ ಅನ್ನೋದೇ ಅತಿ ಮುಖ್ಯವಾದ ಸುಳಿಮು. ಈಗ ನಾವು ಈ ಕೇಸ್ನ ಇನ್ನೊಂದು ಆಯಾಮವನ್ನ ನೋಡೋಣ. ಈ ನಿರ್ದಿಷ್ಟ ಪ್ರಕರಣ ಒಂದೇ ಅಲ್ಲ, ಬೆಳ್ತಂಗಡಿ ಭಾಗದಲ್ಲಿ ಈ ಥರದ ಎಷ್ಟೋ ನಿಗೂಢ ಪ್ರಕರಣಗಳು ಯಾವುದೇ ಉತ್ತರ ಸಿಗದೆ ಹಾಗೆ ತಣ್ಣಗಾಗಿವೆ. ಹೀಗೆ ಉತ್ತರ ಸಿಗದೇ ಇದ್ದಾಗ ಕೊನೆಗೇನಾಗುತ್ತೆ ಅಂದ್ರೆ, ಈ ಕೇಸ್ಗಳ ಮೇಲೆ ರಿಪೋರ್ಟ್ ಅಂತ ಹಾಕಿ ಮುಚ್ಚಿಬಿಡ್ತಾರೆ.
ಅಂದ್ರೆ ತನಿಖೆ ಮುಗೀತು, ಫೈಲ್ ಕ್ಲೋಸ್ ಅಂತ. ಇದರಿಂದ ನ್ಯಾಯಕ್ಕಾಗಿ ಕಾಯ್ತಾ ಇರೋ ಕುಟುಂಬಗಳಿಗೆ ಅನ್ಯಾಯ ಆಗತ್ತೆ. ಈ ಒಂದು ಮಾತು ನೋಡಿ, ಯಾವಾಗ ಸಾರ್ವಜನಿಕವಾಗಿ ಚರ್ಚೆ ನಿಲ್ಲುತ್ತೋ ಆಗ ಕೇಸು ಸತ್ತೋಗುತ್ತೆ, ಆಗ್ಲೇ ಫೈಲ್ ಮುಚ್ಚೋದು. ಇದರ ಅರ್ಥ ಮಾಧ್ಯಮ ಮತ್ತು ಜನರ ಗಮನ ಇರೋ ತನಕ ಮಾತ್ರ ತನಿಖೆಗೆ ಒಂದು ಜೀವ ಇರುತ್ತೆ. ಗಮನ ಬೇರೆಡೆ ಹೋದ್ರೆ ಕೇಸ್ ಮುಚ್ಚೋಗೋ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ಸಾರ್ವಜನಿಕ ಒತ್ತಡ ಅನ್ನೋದು ತುಂಬಾ ಮುಖ್ಯ. ಹಾಗಾದ್ರೆ ಕೊನೆಯದಾಗಿ ಉಳಿಯೋ ಪ್ರಶ್ನೆ ಇದೆ. ಫೋರೆನ್ಸಿಕ್ ವಿಚಾರದಲ್ಲಿ ಸ್ಪಷ್ಟತೆ ಇಲ್ಲದೆ ಸಾರ್ವಜನಿಕರ ಗಮನ ಕೂಡ ಕಡಿಮೆ ಆಗ್ತಾ ಹೋದ್ರೆ ಸುಮಂತ್ ಪ್ರಕರಣ ಕೂಡ ಇತಿಹಾಸದ ಪುಟದಲ್ಲಿ ಮತ್ತೊಂದು ಬಗೆಹರಿಯದ ದುರಂತವಾಗಿ ಹೂತೋಗಿಬಿಡುತ್ತಾ?